ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತು ಏನಪ್ಪ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಏನಪ್ಪ ಅಂದರೆ ನಿಮಗೆ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಅದು ಯಾವುದಪ್ಪ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಸೈನ್ಸ್ ಕಡೆಯಿಂದ ಏನಪ್ಪ ಅಂದರೆ ನಿಮಗೇನಪ್ಪ ಅಂದರೆ ಈ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಅದನ್ನು ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಅಂತಂದು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ. ಈಗ ಮೊದಲನೇದಾಗಿ ಏನಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಡೈರೆಕ್ಟ್ ಅಪ್ಲೈ ಲಿಂಕ್ನ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಏನಪ್ಪ ಅಂದರೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಓಕೆನಾ. ಈ ಥರ ಇಂಟರ್ಫೇಸ್ ಬಂದಾಗೆ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ರಿಜಿಸ್ಟರ್ ಅನ್ ಕ್ಲಿಕ್ ಅಂತ ಇದೆ ಅಲ್ವಾ, ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅದ್ರ ಮೇಲೆ ಈ ಕೆಳಗೆ ರಿಜಿಸ್ಟರ್ ಅನ್ ಕ್ಲಿಕ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದರೆ ನಿಮಗೆ ಕೆಲವೊಂದು ಸೆಕೆಂಡು ಲೋಡ್ ಆಗುತ್ತೆ. ಓಕೆನಾ. ಲೋಡ್ ಆಗಿ ನಿಮಗೆ ಈ ಥರ ಬರುತ್ತೆ. ಓಕೆ. ಇದೇನಪ್ಪ ಅಂದರೆ ಫಸ್ಟ್ ಇಂಟ್ರೆಕ್ಷನ್ ಕೊಟ್ಟಿದ್ದಾರೆ. ಓಕೆನಾ. ಯಾವ ಥರ ಎಲ್ಲ ಅಪ್ಲೋಡ್ ಮಾಡೋಕ್ಕಂತ. ಓಕೆನಾ. ಇಲ್ಲಿ ಪಾರ್ಟ್ 1 ಫಸ್ಟ್ ರಿಜಿಸ್ಟರ್ ಮಾಡೋಕ್ಕಲ್ವಾ, ಇಲ್ಲಿ ಏನು ಕೊಟ್ಟಿದೆ ಅಂದರೆ ಓದ್ ತೊಗೊಂಡಿದ್ದೀನಿ. ಫಸ್ಟ್ನೇದು ಕ್ಯಾಂಡಿಡೇಟ್ ಹ್ಯಾಸ್ ಟು ಫಿಲ್ ದ ರಿಕ್ವೈರ್ಡ್ ಡೀಟೇಲ್ಸ್ ಆ್ಯಂಡ್ ಸಬ್ಮಿಟ್ ರಿಜಿಸ್ಟರ್. ಏನಪ್ಪ ಅಂದರೆ ಕ್ಯಾಂಡಿಡೇಟು ಫಾರ್ಮ್ ಫಿಲ್ ಮಾಡಿ ರಿಜಿಸ್ಟರ್ ಮಾಡೋಕ್ಕಂತ ಕೊಟ್ಟಿದ್ದಾರೆ. ಓಕೆ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಒನ್ಸ್ ರಿಜಿಸ್ಟರ್ ಈಸ್ ಡನ್ ಡೀಟೇಲ್ಸ್ ಕ್ಯಾನ್ ನಾಟ್ ಬಿ ಚೇಂಜ್. ಅಂದರೆ ಒನ್ ಟೈಮ್ ರಿಜಿಸ್ಟರ್ ಆದಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮದು ಡೀಟೇಲ್ಸ್ನ ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. ಹಾಗೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಒನ್ಸ್ ರಿಜಿಸ್ಟರ್ ಸಕ್ಸಸ್ಫುಲಿ ಅಪ್ಲಿಕೆಂಟ್ ವಿಲ್ ರಿಸೀವ್ ರಿಜಿಸ್ಟರ್ ನಂಬರ್ ಆ್ಯಂಡ್ ಪಾಸ್ವರ್ಡ್, ರಿಜಿಸ್ಟರ್ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ಐ ಡಿ. ಅಂದರೆ ನೀವೇನೋ ಫಸ್ಟ್ ಟೈಮ್ ರಿಜಿಸ್ಟರ್ ಆದಮೇಲೆ ಏನಪ್ಪ ಅಂದರೆ ನಿಮಗೆ ಮೊಬೈಲ್ ನಂಬರಿಗೆ ಮತ್ತು ಇಮೇಲ್ ಏನಪ್ಪ ಅಂದರೆ ರಿಜಿಸ್ಟರ್ ನಂಬರ್ ಮತ್ತು ಪಾಸ್ವರ್ಡ್ ಬರ್ತಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆನಾ. ಇದೇನಪ್ಪ ಅಂದರೆ ಯಾವ ಥರ ರಿಜಿಸ್ಟರ್ ಆಗೋದಂತ ಗೊತ್ತಾಯಿತು. ಹಾಗೆ ನೆಕ್ಸ್ಟ್ ಬಂದು ಪಾರ್ಟ್ ಬಿ ಅಂದರೆ ಅಪ್ಲಿಕೇಶನ್ ಯಾವ ಥರ ಫಿಲ್ ಮಾಡಬೇಕು ಲಾಗಿನ್ ಆಗಿ ಅಂತ. ಓಕೆ. ಇಲ್ಲೇನಪ್ಪ ಅಂದರೆ ಲಾಗಿನ್ ಯೂಸರ್ ಟು ರಿಜಿಸ್ಟರ್ ಐ ಡಿ. ಅಂದರೆ ನಿಮ್ಮ ಏನಪ್ಪ ಅಂದರೆ ರಿಜಿಸ್ಟರ್ ಐ ಡಿ ಮುಖಾಂತರ ಏನಪ್ಪ ಅಂದರೆ ನೀವು ಲಾಗಿನ್ ಆಗಬೇಕಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆ. ಆಮೇಲೆ ಏನಪ್ಪ ಸೆಲೆಕ್ಟ್ ಪೋಸ್ಟ್ ಆ್ಯಂಡ್ ಫಿಲ್ ದ ಅಪ್ಲಿಕೇಶನ್. ಏನಪ್ಪ ಅಂದರೆ ನೀವು ಪೋಸ್ಟ್ನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡ್ತಾ ಹೋಗ್ಬೇಕು. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಅಪ್ಲೋಡ್ ದ ಆಲ್ ದ ರಿಕ್ವೈರ್ಡ್ ಸ್ಕ್ಯಾನ್ ಡಾಕ್ಯುಮೆಂಟ್. ಅಂದರೆ ಅಲ್ಲೇನು ಡಾಕ್ಯುಮೆಂಟ್ ಕೇಳ್ತಾರೆ ಅದನ್ನ ಕಂಪ್ಲೀಟ್ ಆಗಿ ಏನಪ್ಪ ಅಂದರೆ ನೀವು ಅಪ್ಲೋಡ್ ಮಾಡೋಕ್ಕಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಸಬ್ಮಿಟ್ ದ ಅಪ್ಲಿಕೇಶನ್ ಫಾರ್ಮ್ ಪ್ರೊಸೀಡ್ ಟು ಫ್ರೀ ಪೇಮೆಂಟ್. ಅಂದರೆ ಏನಪ್ಪ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಆದಮೇಲೆ ಏನಪ್ಪ ಅಂದರೆ ನೀವು ಅಮೌಂಟ್ನ ಪೇ ಮಾಡೋಕ್ಕಂತ ಇಲ್ಲಿ ಕೊಟ್ಟಿದ್ದಾರೆ. ಅಮೌಂಟ್ನ ಯಾವ ಥರ ಪೇ ಮಾಡೋಕ್ಕಪ್ಪ ಅಂದರೆ ನೀವೇನಪ್ಪ ಅಂದರೆ ಫೋನ್ಪೇ ಮುಖಾಂತರ ನೀವು ಅಮೌಂಟ್ನ ಪೇ ಮಾಡ್ಬೋದು. ಓಕೆನಾ. ಇದಿಷ್ಟು ಏನಪ್ಪ ಅಂದರೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಓಕೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಥರ ಇದನ್ನ ಕ್ಲೋಸ್ ಮಾಡ್ಕೊಂಡು ಏನಪ್ಪ ಅಂದರೆ ನೆಕ್ಸ್ಟ್ ಇಲ್ಲೆಲ್ಲ ಏನಪ್ಪ ಅಂದರೆ ಪರ್ಸನಲ್ ಡೀಟೇಲ್ಸ್ನೆಲ್ಲ ನೀವು ಆಟೋಮೆಟಿಕಾಗಿ ಕೊಟ್ಟಿದ್ದೀನಿ. ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಂಡು ಆದಮೇಲೆ ಏನಪ್ಪ ಅಂದರೆ ಇಲ್ಲಿ ನೀವು ನೆಕ್ಸ್ಟ್ ಇಲ್ಲಿ ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ. ಓಕೆ. ಇದು ನೀವು ಫಸ್ಟ್ ರಿಜಿಸ್ಟರ್ ಆಗಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಫಸ್ಟ್ ಏನಪ್ಪ ಅಂದರೆ ಇಲ್ಲಿ ನಿಮ್ಮ ನೇಮ್ ಯಾವ ಥರ ಇದೆ ಅದನ್ನು ಫಿಲ್ ಮಾಡಬೇಕು. ಹಾಗೆ ನಿಮ್ಮ ಫಾದರ್ ನೇಮ್ ಯಾವ ಥರ ಇದೆ ಅದನ್ನ ಫಿಲ್ ಮಾಡ್ಕೊಳ್ಳಿ. ಹಾಗೆ ಅಪ್ಲಿಕೇಶನ್ ಅಂದರೆ ನಿಮ್ಮದು ಏನಪ್ಪ ಅಂದ್ರೆ ಮದರ್ ನೇಮ್ ಯಾವ ಥರ ಅದನ್ನ ಫಿಲ್ ಮಾಡ್ಕೊಳ್ಳಿ. ಓಕೆನಾ. ಯಾವ ಥರ ಫಿಲ್ ಮಾಡೋಕ್ಕಪ್ಪ ಅಂದರೆ SLC ಮಾರ್ಕ್ಸ್ ಕಾರ್ಡ್ ಯಾವ ಥರ ನಿಮ್ಮ ತಂದೆ ತಾಯಿ ಹೆಸರು ಆಗಿರ್ಬೋದು, ನಿಮ್ಮ ಹೆಸರು ಯಾವ ಥರ ಇದೆ ಅದನ್ನ ಫಿಲ್ ಮಾಡ್ಕೋಬೇಕು. ಓಕೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಮೊಬೈಲ್ ನಂಬರ್ ಅಂದರೆ ನಿಮ್ದು ಯಾವ ಮೊಬೈಲ್ ಯೂಸ್ ಮಾಡ್ತೀರಾ ಆ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಆಮೇಲೆ ಏನಪ್ಪ ಅಂದರೆ ಕನ್ಫರ್ಮ್ ಮೊಬೈಲ್ ನಂಬರ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಆಲ್ಟರ್ನೇಟಿವ್ ನಂಬರ್ ಇದ್ದರೆ ಅದನ್ನು ಕೂಡ ನೀವು ಹಾಕ್ತಾ ಹೋಗ್ಬೋದು. ಓಕೆ. ಯಾಕಪ್ಪ ಅಂದರೆ ಆಮೇಲೆ ಇಮೇಲ್ ಐ ಡಿ ಆಮೇಲೆ ಕನ್ಫರ್ಮ್ ಇಮೇಲ್ ಕೊಡಿ. ಯಾಕಪ್ಪ ಅಂದರೆ ನೀವು ಯಾವ ಫೋನ್ ನಂಬರ್ ಕೊಡ್ತೀರಾ ಯಾವ ಇಮೇಲ್ ಕೊಡ್ತೀರಾ ಅದೇ ನಂಬರ್ ಏನಪ್ಪ ಅಂದರೆ OTP ಮತ್ತು ರಿಜಿಸ್ಟರ್ ನಂಬರು ಪಾಸ್ವರ್ಡ್ ಹೋಗುತ್ತೆ. ಓಕೆನಾ. ಇಲ್ಲಿ ನಮಗೆ ಕೆಳಗೆ ಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ಕೊ. ಓಕೆನಾ. ಈಗ ನಾನು ಇದಿಷ್ಟನ್ನ ಫಿಲ್ ಮಾಡಿ ನಿಮಗೆ ಯಾವ ಥರ ಅಂತ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ. ಈಗೇನಪ್ಪ ಅಂದರೆ ನೆಕ್ಸ್ಟ್ ಏನಪ್ಪ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಫಿಲ್ ಮಾಡಾದ್ಮೇಲೆ ಏನಪ್ಪ ಅಂದರೆ ಕೆಳಗೆ ಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಓಕೆನಾ. OTP ಕ್ಲಿಕ್ ಮಾಡುವಾದ್ಮೇಲೆ ಏನಪ್ಪ ಕ್ಯಾಪ್ಷನ್ ಎಂಟ್ರಿ ಮಾಡೋಕ್ಕೆ ಕೇಳುತ್ತೆ. ನೀವು ಕ್ಯಾಪ್ಷನ್ ಇಲ್ಲಿ ಎಂಟ್ರಿ ಮಾಡಬೇಕು. ನಾನು ಕ್ಯಾಪ್ಷನ್ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡ್ತೀನಿ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಏನಪ್ಪ ಅಂದರೆ ಕೈಂಡ್ಲಿ ಯೂಸ್ OTP ರಿಸೀವ್ಡ್ ಫ್ರಮ್ ಯುವರ್ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ. ಓಕೆನಾ. ನಿಮ್ಮ ಮೊಬೈಲ್ ನಂಬರ್ ಏನಪ್ಪ ಅಂದರೆ ಇಮೇಲಿಗೆ OTP ಬಂದಿದೆ ಅದು ನೋಡ್ಕೊಳ್ಳಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ. ಇಲ್ಲಿ ನನ್ನ ಮೊಬೈಲ್ ನಂಬರ್ಗೆ OTP ಬಂದಿಲ್ಲ. OTP ಬಂದರೆ ಹಾಕ್ತೀನಿ. ಓಕೆ. OTP ನನಗೆ ಬಂದಿದೆ. ಓಕೆ. ನಾನು OTP ಇಲ್ಲಿ ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆ. ನಿಮಗೆ OTP ಬರುತ್ತೆ ಅದನ್ನ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆ. ಇಲ್ಲಿ ವ್ಯಾಲಿಡಿಟಿ ಅಂತ ಕೊಡಿ. ಕೊಟ್ಟಮೇಲೆ ಏನಪ್ಪ ಅಂದರೆ ನಿಮ್ಮದು ವ್ಯಾಲಿಡಿಟಿ ಸಕ್ಸಸ್ಫುಲ್ ಆಗಿದೆ ಅಂತ ಬಂದಾಯ್ತು. ಓಕೆ. ಆಮೇಲೆ ಕೆಳಗೆ ಬಂದು ಏನಪ್ಪ ಅಂದರೆ ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪ ಅಂದರೆ ಕ್ಯಾಪ್ಚಾ ಕೊಟ್ಟಿದ್ದಾರಲ್ವ ಈ ಕ್ಯಾಪ್ಚಾ ಕೂಡ ಮತ್ತೆ ಇಲ್ಲಿ ರೀ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆ. ಕ್ಯಾಪ್ಚಾ ಎಂಟ್ರಿ ಮಾಡ್ತಾಯಿದ್ದೀನಿ. ಕೊಟ್ಟಮೇಲೆ ಏನಪ್ಪ ಅಂದರೆ ರಿವೆರಿಫೈ ಅಂತ ಕೊಟ್ಟಿದ್ದಾರೆ. ಓಕೆ. ನಮ್ಮದು ರಿವೆರಿಫೈ ಮಾಡೋಕ್ಕಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಏನು ಕೊಟ್ಟಿದ್ದಾರಪ್ಪ ಅಂದರೆ ಇಲ್ಲಿ ಅಪ್ಲಿಕೇಶನ್ ನೇಮ್ ನನ್ನ ಹೆಸರು ಬಂದಿದೆ. ಹಾಗೆ ಫಾದರ್ ನೇಮ್ ಬಂದಿದೆ. ಓಕೆ. ಮದರ್ ನೇಮ್ ಬಂದಿದೆ. ನನ್ನ ಫೋನ್ ನಂಬರ್ ಮತ್ತೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗೆ ಮತ್ತು ಕ್ಲಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊತ ಹೋಗ್ಬೇಕು. ಓಕೆ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊತ ಓಕೆ. ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದರೆ ದ ಇನ್ಫಾರ್ಮೇಷನ್ ಒನ್ಸ್ ಸಬ್ಮಿಟೆಡ್ ಯು ವಿಲ್ ಕ್ಯಾನಾಟ್ ಮಾಡಿಫೈ. ಕ್ಲಿಕ್ ಓಕೆ ಇಫ್ ಯು ಹ್ಯಾವ್ ವೆರಿಫೈಡ್ ಇನ್ಫಾರ್ಮೇಷನ್ ಕ್ಯಾನ್ ಬಿ ಕರೆಕ್ಟೆಡ್ ಆ್ಯಂಡ್ ಸಬ್ಮಿಟ್ ಎಲ್ಸ್. ಕ್ಲಿಕ್ ಕ್ಲೋಸ್ ಆನ್ ಏನಪ್ಪ ಅಂದರೆ ನಿಮ್ದು ಏನು ಅಪ್ಲಿಕೇಶನ್ ಕರೆಕ್ಟ್ ಇದೆ ಓಕೆ ಅಂತ ಕ್ಲಿಕ್ ಮಾಡಿ. ಇಲ್ಲಪ್ಪ ಅಂದರೆ ಕರೆಕ್ಟ್ ಇಲ್ಲಪ್ಪ ಇನ್ನೊಂದ್ಸಲ ಏನಪ್ಪ ಅಂದರೆ ನೀವು ಚೆಕ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಓಕೆನಾ. ನಾನು ಇನ್ನೊಂದ್ಸಲ ನೋಡ್ಕೊತಾ ಇದ್ದೀನಿ. ಓಕೆ. ನಂತರ ಕರೆಕ್ಟಾಗಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಇಷ್ಟೇನಪ್ಪ ಇಲ್ಲಿ ರಿಜಿಸ್ಟರ್ ರಿಜಿಸ್ಟರ್ ಕಂಪ್ಲೀಟಾಗಿ ಸಕ್ಸಸ್ಫುಲ್ ಆಗಿದೆ ಅಂತ. ಗೋ ಟು ದ ಅಪ್ಲಿಕೇಶನ್ ಫಿಲ್ ದ ಅಪ್ಲಿಕೇಶನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಇದನ್ನು ಕ್ಲೋಸ್ ಮಾಡ್ಕೊಂಡು ಏನಪ್ಪ ಅಂದರೆ ನಮ್ಮದು ಅಪ್ಲಿಕೇಶನ್ ರಿಜಿಸ್ಟರ್ ನಂಬರ್ ಎಲ್ಲ ಇಲ್ಲಿ ಬಂದಿದೆ. ನಾನು ಇವಾಗ ಏನಪ್ಪ ಅಂದರೆ ಇಲ್ಲಿ
ಈಗ ಅಪ್ಲಿಕೇಶನ್ ಫಾರ್ಮ್ ಹಾಕ್ತಾ ಹೋಗ್ತೀವಿ. ಓಕೆನಾ, ಇಲ್ಲಿ ರೈಟ್ ಸೈಡ್ ಮೇಲೆ ಗೋಟ್ ಅಪ್ಲಿಕೇಶನ್ ಫಾರ್ಮ್ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆನಾ, ಇಲ್ಲಿ ನಾನೇನಪ್ಪ ಅಂದರೆ ರಿಜಿಸ್ಟರ್ ಅಪ್ಲಿಕೇಶನ್ ಫಾರ್ಮು ಎಲ್ಲ ಇಷ್ಟು ಓಕೆ ಗೋಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕೊಟ್ಮೇಲೆ ಏನಪ್ಪ ಮತ್ತೆ ಲೋಡ್ ಆಗುತ್ತೆ. ಓಕೆ, ಮತ್ತೆ ಲೋಡ್ ಆಗಿ ನಿಮಗೆ ಮತ್ತೆ ಫಸ್ಟ್ ಯಾವ ಥರ ಅಪ್ಲಿಕೇಶನ್ ಓಪನ್ ಆಯ್ತಲ್ವ ಅದೇ ಥರ ಓಪನ್ ಆಗುತ್ತೆ. ಓಕೆ, ಈಗ ನಾವೇನಪ್ಪ ಪಾರ್ಟ್ ಬಿ ಫಿಲ್ ಮಾಡಬೇಕು. ಓಕೆ, ನಾವು ಆವಾಗಲೇ ಡಿಸೈಡ್ ಮಾಡಿದ್ದಕ್ಕೆ ಸೆಟ್ ಏನಪ್ಪ ಅಂದರೆ ಅವಾಗ ಹೇಳಿದ್ನ ಅದೇ ಥರ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಯಾವ ಥರ ಫೋಟೋ ಇರಬೇಕು ಎಲ್ಲ ಕೊಟ್ಟಿದ್ದಾರೆ. ನಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಯಾವ ಥರ ಪ್ರಮೋಟ್ ಅಂತಂದು. ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮ ಮೊಬೈಲ್ ನಂಬರಿಗೆಲ್ಲ ಏನಪ್ಪ ಅಂದರೆ ರಿಜಿಸ್ಟರ್ ನಂಬರ್ ಆಗಿರ್ಬೋದು, ಪಾಸ್ವರ್ಡ್ ಎಲ್ಲ ಕಂಪ್ಲೀಟಾಗಿ ಬಂದಿರುತ್ತೆ. ಅದು ನೋಡ್ಕೊಂಡು ನೀವು ಫಿಲ್ ಮಾಡ್ತಾ ಹೋಗ್ಬೇಕು. ಓಕೆ, ಈ ಫಸ್ಟ್ ಏನಪ್ಪ ಪೋಸ್ಟ್ ಸೆಕ್ಷನ್ ಏನಪ್ಪ ಅಂದರೆ ಪೋಸ್ಟ್ ಸೆಕ್ಷನ್ ಕೊಟ್ಟಿದ್ದಾರೆ. ಇದನ್ನ ಯಾವ ಸೆಲೆಕ್ಟ್ ಮಾಡ್ತೀರಿ, ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಒಂದೇ ಪೋಸ್ಟ್ ಖಾಲಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲೇನಪ್ಪ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ನೆಕ್ಸ್ಟ್ ಅಂತ ಕೊಡಿ. ಸೇವ್ ಅಂತ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಏನಪ್ಪ ಡಾಟಾ ಸಕ್ಸಸ್ಫುಲ್ ಸೇವ್ ಆಗಿದೆ. ನೆಕ್ಸ್ಟ್ moment ಏನಪ್ಪ ನಿಮ್ಮ ನೇಮ್ ಆಗಿರ್ಬೋದು, ತಂದೆ ತಾಯಿ ಹೆಸರು ಆಗಿರ್ಬೋದು, ಹಾಗೆ ನಿಮ್ಮ ಫೋನ್ ನಂಬರು ಎಲ್ಲ ಬಂದಿರುತ್ತೆ. ಇಲ್ಲಿ ಜೆಂಡರ್ ಇರುತ್ತೆ, ಜೆಂಡರ್ನ ನೀವು ಯಾವ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮ್ಯಾರೇಜ್ ಆಗಿರೋಲ್ಲ ಅಂತ ಕೇಳುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ moment ಕ್ಯಾಟಗರಿ ನಿಮ್ದು ಯಾವ ಕ್ಯಾಟಗರಿ ಬರ್ತೀರಾ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ moment ಏನು ಡೇಟ್ ಆಫ್ ಬರ್ತ್, ಯಾವ ಡೇಟ್ ಆಫ್ ಬರ್ತ್ ಇರುತ್ತೆ ಅದು ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆ, ಈ ಡೇಟ್ ಆಫ್ ಬರ್ತ್ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ನಿಮ್ದು ಯಾವ ಡೇಟ್ ಆಫ್ ಬರ್ತ್ ನೀವು ಎಂಟ್ರಿ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ moment ಏನಪ್ಪ ನೆಕ್ಸ್ಟು ಇಲ್ಲಿ ಆರ್ ಯು ಫಾರ್ ಕಾಂಟ್ರಿ ಪ್ರಾಜೆಕ್ಟ್ ಎಂಪ್ಲಾಯಿ ಅಂತ ಕೊಟ್ಟಿದ್ದಾರೆ, ನೋ ಅಂತ ಕೊಡಿ. ಇದ್ರೆ ಎಸ್ ಅಂತ ಕೊಡಿ, ಇಲ್ಲ ಬೇಡ. ಆರ್ ಯು ಎಕ್ಸರ್ಸೈಸ್ ಮಾಡಿ ಕೊಟ್ಟಿದ್ರೆ ನೋ ಅಂತ ಕೊಡಿ. ಆಮೇಲೆ ನೆಕ್ಸ್ಟ್ PW ಕ್ಯಾಂಡಿಡೇಟ್ ಅಂತ ಕೇಳಿದರೆ ನೋ ಅಂತ ಕೊಟ್ಕೊಂತ ಹೋಗಿ. ಆಮೇಲೆ ಸೇವ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೇವ್ ಅಂತ ಕ್ಲಿಕ್ ಮಾಡಿ ಡಾಟಾ ಸಕ್ಸಸ್ಫುಲ್ ಸೇವ್ ಆಗಿದೆ. ಹಾಗೆ ನೆಕ್ಸ್ಟ್ moment ಏನಪ್ಪ ಅಂದರೆ ನೀವು ಅಡ್ರೆಸ್ನ ಫಿಲ್ ಮಾಡ್ತಾ ಹೋಗ್ಬೇಕು. ಓಕೆನಾ, ನಿಮ್ದು ಏನಪ್ಪ ಇಲ್ಲಿ ಫಸ್ಟ್ ಲೈನ್ ಅಡ್ರೆಸ್ಸು, ಹಾಗೆ ಸೆಕೆಂಡ್ ಲೈನ್ ಅಡ್ರೆಸ್ಸು, ನಿಮ್ಮ ಕಂಟ್ರಿ ಯಾವುದು ಕೇಳಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು ಸ್ಟೇಟ್ ಯಾವುದು, ಸ್ಟೇಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊತ ಹೋಗಿ. ಹಾಗೆ ನಿಮ್ಮ ಡಿಸ್ಟಿಕ್ ಯಾವುದು, ಡಿಸ್ಟಿಕ್ ಹೇಳ್ತಾರೆ, ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಇಲ್ಲಿ ಡಿಸ್ಟಿಕ್ಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಯಾವ ಪಿನ್ ಕೋಡ್ ಕೇಳಿದ್ರೆ ಪಿನ್ ಕೋಡ್ ಎಂಟ್ರಿ ಮಾಡ್ತಾ ಹೋಗಿ. ಆಮೇಲೆ ಇದು ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳಿದ್ರೆ ಇಲ್ಲಿ ಓಕೆ ಮೈಸ್ ಅಂತ ಕ್ಲಿಕ್ ಮಾಡಿಕೊಂಡು ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಇದನ್ನು ಫಿಲ್ ಮಾಡಿ ನಿಮ್ಮ ಹತ್ರ ಬರ್ತೀನಿ. ಓಕೆನಾ, ಅದೇ ಫಿಲ್ ಮಾಡಿ ನಿಮ್ಮ ಹತ್ರ ತೋರಿಸ್ತೀನಿ. ಓಕೆನಾ, ನೀವು ಕೂಡ ಇದನ್ನು ಫಿಲ್ ಮಾಡ್ಕೊತ ಹೋಗಿ. ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದರೆ ನಾನು ಏನಪ್ಪ ಅಂದರೆ ಅಡ್ರೆಸ್ನ ಕಂಪ್ಲೀಟಾಗಿ ಫಿಲ್ ಮಾಡಿ ಇನ್ನು ನೆಕ್ಸ್ಟ್ ಸೇವ್ ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಏನಪ್ಪ ನಮಗೆ ಇಲ್ಲಿ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕೇಳುತ್ತೆ. ಓಕೆನಾ, ನಿಮ್ಮದು ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ಆ್ಯಡ್ ಮಾಡ್ತಾ ಹೋಗ್ಬೇಕು. ಓಕೆನಾ, ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿದೆ, ಯಾವ ಕಾಲೇಜ್ ಓದಿರಾ, ಯೂನಿವರ್ಸಿಟಿ ಬೋರ್ಡ್ ಏನು, ನಿಮ್ದು ಯಾವ ಕೋರ್ಸ್ ಮಾಡಿದ್ದೀರಾ, ಇಯರ್ ಆಫ್ ಜಾಯ್ನಿಂಗ್ ಯಾವಾಗ, ನಿಮ್ದು ಕಂಪ್ಲೀಟ್ ಯಾವಾಗಿದೆ, ಮಾರ್ಕ್ಸು ಮತ್ತು ಗ್ರೇಡ್ ಎಲ್ಲ ಇಲ್ಲಿ ಆಗ್ತಾ ಹೋಗ್ಬೇಕು. ಓಕೆನಾ, ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಅಕಾಡೆಮಿಕ್ ಕೊಟ್ಟಿದ್ದಾರೆ. ಇದು ಕೂಡ ನೀವು ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಓಕೆ, ನೆಕ್ಸ್ಟ್ moment ಏನಪ್ಪ ನೀವು ಮತ್ತೆ ಆ್ಯಡ್ ಕೂಡ ಮಾಡ್ಬೋದು, ಇಲ್ಲಾಂದರೆ ಡಿಲೀಟ್ ಕೂಡ ಮಾಡ್ಕೋಬೋದು. ಓಕೆನಾ, ನಾನು ಇದಿಷ್ಟು ಫಿಲ್ ಮಾಡಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆನಾ, ಯಾವ ಥರ ಫಿಲ್ ಮಾಡಿದೆ ಅಂತ. ಓಕೆನಾ, ನೀವು ಕೂಡ ಫಿಲ್ ಮಾಡ್ತಾ ಹೋಗಿ. ಈಗ ಏನಪ್ಪ ಅಂದರೆ ನೀವು ಫಸ್ಟು ಡಿಗ್ರಿ ಕ್ವಾಲಿಫಿಕೇಷನ್ ಫಿಲ್ ಮಾಡ್ಕೊತ ಹೋಗಿ. ಓಕೆನಾ, ಫಸ್ಟ್ ಕಾಲಮಲ್ಲಿ ಡಿಗ್ರಿ ಏನಪ್ಪ ಅಂದ್ರೆ ಕ್ವಾಲಿಫಿಕೇಷನ್ ಫಿಲ್ ಮಾಡಿ. ಹಾಗೆ ಸೆಕೆಂಡ್ ಅಕಾಡೆಮಿಕ್ ಕ್ರೆಡಿಟ್ ಅಂತ ಇದೆ ಅಲ್ವಾ, ನಿಮ್ಮದು ಅಕಾಡೆಮಿಕ್ ಕ್ರೆಡಿಟ್ನಲ್ಲಿ ಫಿಲ್ ಮಾಡ್ತಾ ಹೋಗ್ಬೇಕು. ಓಕೆನಾ, ಇಲ್ಲಿ ಫಸ್ಟು ನಿಮ್ಮ ಡಿಗ್ರಿ ಆದ್ಮೇಲೆ ಕೆಳಗೆ ನಿಮ್ಮದು PUC ಫಿಲ್ ಮಾಡ್ತಾ ಹೋಗಿ ಫಸ್ಟು. ಆಮೇಲೆ ಕೆಳಗೆ SSLC ಫಿಲ್ ಮಾಡ್ತಾ ಹೋಗಿ. ಓಕೆ, ಫಸ್ಟು ಡಿಗ್ರಿ, ಆಮೇಲೆ PUC, ಆಮೇಲೆ SSLCನ ಫಿಲ್ ಮಾಡಾದ್ಮೇಲೆ ಏನಪ್ಪ ಅಂದರೆ ಕೆಳಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗಿ. ಇಲ್ಲಿ ಆರ್ ಯು ಕರೆಂಟ್ಲಿ ಎಂಪ್ಲಾಯ್ ಫಾರ್ ಗೌರ್ಮೆಂಟ್ ಅಂದರೆ ನೀವೇನೋ ಕರೆಂಟ್ಲಿ ಎಂಪ್ಲಾಯ್ ಮಾಡ್ತಿದ್ದೀರಾ ಗೌರ್ಮೆಂಟ್ ಜಾಬ್ ಅಂತ ಕೇಳಿದರೆ ಎಸ್ ಕೂಡ ನೋ ಆದರೆ ನೋ ಅಂತ ಕೊಟ್ಕೊಂತ ಹೋಗಿ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ. ಓಕೆ, ನೇಮ್ ದ ಅಡ್ರೆಸ್ ಏನಪ್ಪ ಅಂದರೆ ನೀನು ರೆಫರೆನ್ಸ್ ಕೊಟ್ಟಿದ್ದಾರೆ. ಓಕೆ, ಇದು ಕೊಡ್ತಾ ಹೋಗ್ಬೋದು, ಇಲ್ಲಿ ಮಾಡ್ತಾನೆ ಹೋಗ್ಬೋದು. ಓಕೆ, ನೆಕ್ಸ್ಟ್ ಏನಂತ ಹೇಳ್ತೀನಿ. ಓಕೆ, ಎನಿ ಪರ್ಸನ್ ಯಾವ ಸಮ್ ಆಫ್ ದ ಸರ್ವಿಸ್ ಬಿಸ್ನೆಸ್ ಅಂತ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಿಫರೆನ್ಸ್ ಕೊಡ್ತಾ ಹೋಗೋಣ. ಓಕೆ, ಈಗ ಏನಪ್ಪ ಅಂದರೆ ನಾವು ಇಲ್ಲಿ ನೇಮು, ಜಾಬ್ ನೇಮು, ಜಾಬ್ ಟು ನೇಮು, ಪ್ರಿಫರೆನ್ಸ್ನ ಕೊಟ್ಕೊಂತ ಹೋಗ್ಬೇಕು. ಓಕೆನಾ, ಅದು ಯಾವ ಥರ ಕೊಟ್ಕೊಂತ ಹೋಗ್ಬೇಕಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ, ನೀವು ಅದೇ ಥರ ಇಲ್ಲಿ ಕೊಟ್ಕೊಂತ ಹೋಗ್ಬೇಕು. ಓಕೆ, ಇಲ್ಲಿ ಏನು ನೀವು ಫಿಲ್ ಮಾಡೋಕಪ್ಪ ಅಂದರೆ ನೀವು ಇಲ್ಲಿ ಪ್ರಿಫರೆನ್ಸ್ 1 ಮತ್ತು ಪ್ರಿಫರೆನ್ಸ್ 2 ಅಂತ ಕೊಟ್ಟಿದ್ದಾರಲ್ವಾ. ಇಲ್ಲಿ ಏನಪ್ಪ ಅಂದರೆ ಫಸ್ಟ್ ಇಲ್ಲಿ HOD ನೇಮ್, ನಿಮ್ಮದು ಕಾಲೇಜ್ HOD ಇರ್ತಾರಲ್ಲ ಅವ್ರ ನೇಮ್ ಆಗಿರ್ಬೋದು, ಯಾವ ಕಾಲೇಜು ಅಡ್ರೆಸ್ ಮತ್ತು ನಿಮ್ಮ ಕಾಲೇಜ್ ಇಮೇಲ್ ID ಫಿಲ್ ಮಾಡ್ತಾ ಹೋಗ್ಬೇಕು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನು ಫಿಲ್ ಮಾಡೋಕಪ್ಪ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮದು ಕಾಲೇಜ್ HOD ನೇಮ್ ಆಗಿರ್ಬೋದು, ಹಾಗೆ ಪ್ರಿನ್ಸಿಪಲ್ ಏನವರು ಯಾವ ಕಾಲೇಜ್ ಅಂತಂದು ನೀವು ಕಂಪ್ಲೀಟಾಗಿ ನಿಮ್ಮದು HOD ಮತ್ತು ಪ್ರಿನ್ಸಿಪಲ್ ಎಲ್ಲ ಕಂಪ್ಲೀಟಾಗಿ ಇಲ್ಲಿ ಫಿಲ್ ಮಾಡ್ತಾ ಹೋಗಬೇಕು. ಫಿಲ್ ಮಾಡಿ ಸೇವ್ ನೆಕ್ಸ್ಟ್ ಅಂತ ಕೊಡಿ. ಸೇವ್ ನೆಕ್ಸ್ಟ್ ಕೊಟ್ಟಾಗ ಏನಪ್ಪ ಅಂದರೆ ಪ್ಲೀಸ್ ಎಂಟರ್ ಡಿಫ್ರೆಂಟ್ ಇಮೇಲ್ ID ಎಂದು ಕೊಟ್ಟಿದ್ದಾರೆ. ಓಕೆನಾ, ನೀವು ಒಂದೇ ಇಮೇಲ್ ಕೊಟ್ಟರೆ ಇದು ತಗೊಳೋದಿಲ್ಲ, ಹಾಗೆ ಡಿಫ್ರೆಂಟ್ ಇಮೇಲಲ್ಲಿ ಕೊಡ್ತಾ ಹೋಗಿ. ಓಕೆ, ನಾನು ಈ ಡಿಫ್ರೆಂಟ್ ಇಮೇಲನ್ನು ಇಲ್ಲಿ ಕೊಡ್ತಾ ಹೋಗ್ತೀನಿ. ಓಕೆ, ಇವಾಗ ಏನಪ್ಪ ಅಂದರೆ ಡಿಫ್ರೆಂಟ್ ಇಮೇಲ್ ಕೊಟ್ಟಿದ್ದೀನಿ. ಸೇವ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಿದ್ದೀನಿ. ಓಕೆನಾ, ಇಲ್ಲಿ ಮತ್ತೆ ಏನಪ್ಪ ಅಂದರೆ ಇಲ್ಲಿ ನಂಬರ್ ಕೇಳ್ತಾ ಇದೆ. ಓಕೆನಾ, ಇಲ್ಲಿ ನಂಬರ್ ಎಂಟ್ರಿ, ನಮ್ಮದು ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗೋಣ. ಮತ್ತು ಅವ್ರದ್ದೇನು ಎಂಟ್ರಿ ಮಾಡಾದ್ಮೇಲೆ ಏನಪ್ಪ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪ ಅಂದರೆ ಡಾಟಾ ಸಕ್ಸಸ್ಫುಲ್ ಏನಪ್ಪ ಸೇವ್ ಆಗಿದೆ. ಈಗ ಮತ್ತೇನಪ್ಪ ಅಂದರೆ ಇಲ್ಲಿ ಬರುತ್ತೆ ಏನಪ್ಪ ಅಂದರೆ ನಿಮ್ಮದು ಎಲ್ಲ ಈಗ ಟೆಸ್ಟ್ ಪ್ರಿಫರೆನ್ಸ್ನ ಕ್ಲಿಕ್ ಮಾಡ್ತಾ ಹೋಗ್ಬೇಕು. ಓಕೆ, ಏನೇನು ಕ್ಲಿಕ್ ಮಾಡೋಕ್ಕಂತಂದ್ರೆ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಮನೇದು ಏನಪ್ಪ ಅಂದರೆ ನಿಮ್ಮದು ಅಪ್ಲೋಡ್ ಏನಪ್ಪ ರೀಸೆಂಟ್ ಫಾರ್ ಏನಪ್ಪ ಅಂದರೆ ಫೋಟೋ ಸೈಜ್ನ ಅಪ್ಲೋಡ್ ಮಾಡ್ತಾ ಹೋಗಬೇಕು. ಹಾಗೆ ನಿಮ್ಮ ಸಿಗ್ನೇಚರ್ ಅಪ್ಲೋಡ್ ಮಾಡ್ತಾ ಹೋಗಬೇಕು. ಹಾಗೆ ಏನಪ್ಪ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅಂದರೆ SSLC ಮಾರ್ಕ್ಸ್ ಕಾರ್ಡ್ ಸಬ್ಮಿಟ್ ಮಾಡ್ತಾ ಹೋಗಿ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ
ಅಪ್ಲೋಡ್ ಯುವರ್ ಕಾಪಿ ಸರ್ಟಿಫಿಕೇಟ್ ಅಂದರೆ ನಿಮ್ಮ ಡಿಗ್ರಿ ಡೀಟೇಲ್ಸ್ ಫಿಲ್ ಮಾಡಿದಲ್ವಾ ಆ ಡಿಗ್ರಿ ಮಾರ್ಕ್ಸ್ನ ಅಪ್ಲೋಡ್ ಮಾಡ್ತಾ ಹೋಗಬೇಕು. ಹಾಗೆ ನೆಕ್ಸ್ಟ್ ಮೂಮೆಂಟ್ ಏನಪ್ಪ ಅಂದರೆ ಅಪ್ಲೋಡ್ ಏನಪ್ಪ ಅಂದರೆ ಎಸ್ ಸಿ ಸರ್ಟಿಫಿಕೇಟ್ ಅಂದರೆ ನಿಮ್ದು ಯಾವ ಕ್ಯಾಸ್ಟ್ ಅಂತ ಗೊತ್ತಾಗಬೇಕಲ್ವಾ, ಹಾಗಾಗಿ ನಿಮ್ದು ಎಸ್ ಸಿ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ತಾ ಹೋಗಿ. ಹಾಗೆ ನೆಕ್ಸ್ಟ್ ಮೂಮೆಂಟ್ ಏನಪ್ಪ ಅಂದರೆ ನೀವು ಟೆಸ್ಟ್ ಪ್ರಿಫರೆನ್ಸ್ ಅಂದರೆ ಯಾವ ಸೆಂಟರ್ಗೆ ನೀವೇನಪ್ಪ ಅಂದರೆ ಎಕ್ಸಾಮ್ ಬರೆಯೋಕ್ಕೆ ನಿಮ್ಗೆ ಯಾವ ನಿಯರ್ ಆಗುತ್ತೆ ಅದನ್ನ ಕೊಟ್ಕೊಂತ ಹೋಗಿ. ಓಕೆನಾ, ಸೆಟ್ ಪ್ರಿಫರೆನ್ಸ್ 1 ಸಿಟಿ, ಪ್ರಿಫರೆನ್ಸ್ 2, ಪ್ರಿಫರೆನ್ಸ್ 3 ಇರುತ್ತೆ. ಓಕೆನಾ, ನೀವು ಅದನ್ನ ಕೊಟ್ಕೊಂತ ಹೋಗ್ಬೇಕು. ಓಕೆ, ನೀವು ಯಾವ ಎಕ್ಸಾಮ್ ಬರ್ತೀವಿ ಅಲ್ಲಿ ನಿಯರ್ ಆದದ್ದು ಅದನ್ನು ಕೊಟ್ಕೊಂತ ಹೋಗಿ. ಓಕೆ, ನೆಕ್ಸ್ಟ್ ಮೂಮೆಂಟ್ ಏನಪ್ಪ ಅಂದರೆ ನೀವು SC ಕ್ಯಾಂಡಿಡೇಟ್ ಆಗಿದ್ದರೆ ನಿಮ್ದು ಏನಪ್ಪ ಟೋಟಲ್ SC ಕ್ಯಾಟಗರಿಗೆ 50 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ, ಅದನ್ನ ಪೇ ಮಾಡೋಕೆ. ಓಕೆ, ನೆಕ್ಸ್ಟ್ ಮೂಮೆಂಟ್ ಏನಪ್ಪ ಅಂದರೆ ಇಲ್ಲಿ ಡಿಕ್ಲೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಯಾಪ್ಚಲ್ಲಿ ಎಂಟ್ರಿ ಮಾಡಿಕೊಂಡು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಮಾಡೋಕೆ. ಓಕೆನಾ, ಈ ನಾನೇನಪ್ಪ ಇವಾಗ ಎಲ್ಲ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆನಾ, ನಾನು ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಯಾವ ಥರ ಇಲ್ಲಿ ನೆಕ್ಸ್ಟು ನೀವು ಯಾವ ಇದು ತೋರಿಸ್ತಾ ಹೋಗ್ತೀನಿ ಯಾವ ಥರ ಅಪ್ಲೋಡ್ ಮಾಡೋದು ಅಂತಂದು ನೀವು ಕೂಡ ಇದೇ ಥರ ಅಪ್ಲೋಡ್ ಮಾಡ್ಕೊಂತ ಹೋಗಿ. ಓಕೆನಾ, ಈಗ ಏನಪ್ಪ ಅಂದರೆ ನಾನು ಕಂಪ್ಲೀಟ್ ಆಗಿ ಏನಪ್ಪ ಅಂದರೆ ಎಲ್ಲ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ, ಏನಪ್ಪ ಅಂದರೆ ಅಪ್ಲೋಡ್ ಫೋಟೋಗಳು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನೀವು ವ್ಯೂ ಅಂತ ನೋಡ್ಕೋಬೋದು. ಓಕೆನಾ, ಕ್ಲಿಕ್ ಮಾಡಿ ನೋಡ್ಕೋಬೋದು. ಹಾಗೆ ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನಮ್ಮದು SSC ಮಾರ್ಕ್ಸ್ ಕಾರ್ಡ್ ಏನಪ್ಪ ಅಂದರೆ ಡೇಟಾ ಪರ್ಪಸ್ಗೋಸ್ಕರ ಏನಪ್ಪ ಅಂದರೆ ಇಲ್ಲಿ SSC ಮಾರ್ಕ್ಸ್ ಕಾರ್ಡ್ ಕೇಳಿದ್ದಾರೆ, ಅದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ನಿಮ್ಮದು ಡಿಗ್ರಿ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಮಾಡಂತಂದಿದ್ದಾರೆ, ಅದನ್ನು ಕೂಡ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಓಕೆನಾ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಅಪ್ಲೋಡ್ ಯುವರ್ SC ಅಂತ ನೀವು SSC ಕ್ಯಾಟಗರಿ ಇದ್ದರೆ ನಿಮ್ಮ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಂತಂದಿದ್ದಾರೆ. ಓಕೆನಾ, ಅದನ್ನು ಕೂಡ ಇಲ್ಲಿ ನಾನು ಈಗ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಓಕೆ, ನಿಮ್ದು ಎಕ್ಸಾಮ್ ಸೆಂಟರ್ ಯಾವ್ದು ಬೇಕು ಅದು ನೀವು ತಗೋಬಹುದು. ಓಕೆ, ಇಲ್ಲಿ ಏನಪ್ಪ ಅಂದರೆ ಬೆಳಗಾವಿ, ಬೆಂಗಳೂರು, ಚಿಕ್ಕಮಗಳೂರು ಏನಪ್ಪ ಆಲ್ ಓವರ್ ನಮ್ಮ ಕನ್ನಡ ಒಳಗೆ ಎಕ್ಸಾಮ್ ಇರುತ್ತೆ. ಹಾಗೆ ನಿಮ್ಗೆ ಯಾವ ಸೆಂಟರ್ ಬೇಕೋ ಅದನ್ನ ತಗೋಬಹುದು. ಓಕೆ, ನಾನು ಫಸ್ಟ್ ಬಂದು ಇಲ್ಲಿ ಕಲಬುರಗಿಯನ್ನು ಸೆಟ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಸೆಂಟರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಬೆಂಗಳೂರನ್ನು ಸೆಟ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ನೆಕ್ಸ್ಟ್ ಯಾವುದಪ್ಪ ಅಂದರೆ ಮಂಡ್ಯ, ಇಲ್ಲಿ ಮೈಸೂರು ಅಂತ ನಾನು ಮೈಸೂರನ್ನು ಸೆಟ್ ಮಾಡ್ತೀನಿ. ಓಕೆ, ನಾನು ಈ 3 ಏನಪ್ಪ ಅಂದರೆ ಈಗ ಎಕ್ಸಾಮ್ ಸೆಂಟರ್ನ ಸೆಟ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಮ್ಮದು ಅಮೌಂಟ್ 50 ರೂಪಾಯಿ ಆಗಿದೆ, ಪೇ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಪ್ಚಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀನಿ. ಇಲ್ಲಿ ಕ್ಯಾಪ್ಚರ್ ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಎಂಟ್ರಿ ಮಾಡಿ ಏನಪ್ಪ ಅಂದರೆ ಪ್ರಿವ್ಯೂ ಅಂತ ಬರುತ್ತೆ. ಪ್ರಿವ್ಯೂ ಬಂದಮೇಲೆ ಏನಪ್ಪ ಅಂದರೆ ನಿಮ್ದು ಅಪ್ಲಿಕೇಶನ್ ಸರಿಯಾಗಿದ್ದಿಲ್ಲ ಅದು ಇದೆಯಾ ಇಲ್ಲ ಅಂತಂದು ಇಲ್ಲಿ ತೋರಿಸುತ್ತೆ. ಓಕೆನಾ, ನಿಮ್ದು ಫೋಟೋ ಆಗಿರ್ಬೋದು, ನಿಮ್ಮದು ಏನಪ್ಪ ಅಂದರೆ ನಿಮ್ಮ ನೇಮ್ ಆಗಿರ್ಬೋದು. ಓಕೆನಾ, ನೇಮ್ ಕಟ್ಟಿದ್ದಾನೆ ಇಲ್ವಾ, ಏನಪ್ಪ ನಿಮ್ಮ ತಂದೆ ತಾಯಿ ಹೆಸರು ಕಟ್ಟಿದೆ ಇಲ್ವಾ, ತಂದೆ ಹೆಸರು ಕಟ್ಟಿದೆ ಅಲ್ವಾ ನೋಡ್ಕೋಬೇಕು. ಡೇಟ್ ಆಫ್ ಬರ್ತ್ ನೋಡ್ಕೋಬೇಕು. ಏನಪ್ಪ ಅಂದರೆ ಇಲ್ಲಿ ನೀವು ಎಂಪ್ಲಾಯ್ ಹೆಸರು ಕಟ್ಟಿದ್ರಿ ಎಲ್ಲ ಕರೆಕ್ಟಾಗಿ ಒಂದು ಟೈಮ್ ನೋಡಿಕೊಂಡು ಬಳ್ಳಾರಿ ನಮ್ದು ಅಡ್ರೆಸ್ ಆಗಿರ್ಬೋದು, ನಿಮ್ದು ಯಾವ ಕಾಲೇಜ್ ಆಗಿರ್ಬೋದು, ನೆಕ್ಸ್ಟ್ ಬಂದು PUC ಹಾಕಿದ್ರೆ SSC ಹಾಕಿದ್ರೆ ಅವನ್ನೆಲ್ಲ ನೋಡ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಪ್ರೆಸೆಂಟ್ ಪೇ ಆ್ಯಂಡ್ ಲೈವ್ ಪೇ ಅಂತ ಕೊಟ್ಟಿದ್ದಾರೆ. ಓಕೆನಾ, ಅದೇನಕ್ಕೆ ಕೊಟ್ಟಿದ್ರೆ ನಿಮ್ದು ಯಾರು ಅವಶ್ಯಕತೆ ಇರೋದಿಲ್ಲ. ಓಕೆನಾ, ಆಮೇಲೆ ಅಂತ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಒಂದು ಎಷ್ಟೇನಪ್ಪ ಅಂದರೆ ಎಷ್ಟು ರೆಫರೆನ್ಸ್ ಕೊಟ್ಟರೆ ಇಲ್ಲಿ ಇಸ್ಕೊಂಡಿದ್ದಾರೆ. ಓಕೆನಾ, ಅದೇನಷ್ಟು ಮ್ಯಾಟ್ರ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ಮದು ಎಕ್ಸಾಮ್ ಟೆಸ್ಟ್ ಸೆಂಟರ್ ಕೊಟ್ಟಿದ್ದಾರೆ. ಹಾಗೆ ನಿಮ್ಮದು ಅಮೌಂಟ್ 50 ರೂಪಾಯಿ ಪೇ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಸಿಗ್ನೇಚರು ಎಲ್ಲ ಇಲ್ಲಿ ಕರೆಕ್ಟಾಗಿ ತೋರಿಸ್ತಾ ಹೋಗುತ್ತೆ. ಓಕೆನಾ, ಇದೇನಪ್ಪ ಅಂದರೆ ಇಲ್ಲಿ ನಿಮ್ಮದು ಕ್ಲಿಕ್ ಮಾಡ್ಕೊಂಡು ಏನಪ್ಪ ನಿಮ್ಮ ಡಾಕ್ಯುಮೆಂಟ್ಗಳು ನೋಡ್ಕೊಂತ ಹೋಗ್ಬೋದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿದೆ ಎಷ್ಟು ಇಲ್ಲಿ ಏನು ಮಾಡೋಕ್ಕಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಇಲ್ಲೇನಪ್ಪ ಅಂದ್ರೆ ಓಕೆ, ಇಲ್ಲೇನಪ್ಪ ಪ್ರೆಸೆಂಟ್ ಪೇ ಆ್ಯಂಡ್ ಲೈವ್ ಪೇ ಅಂತ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡ್ಕೊಂಡು ನೀವು ಅಮೌಂಟ್ನ ಪೇ ಮಾಡ್ತಾ ಹೋಗ್ಬೇಕು. ಓಕೆನಾ, ಇದು ಯಾವ ಥರ ಪೇ ಮಾಡೋಂತ ನಿಮಗೆ ಕಂಪ್ಲೀಟ್ ಆಗಿ ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ, ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಇಲ್ಲಿ ಮತ್ತೆ ಬ್ಯಾಕ್ ಬರೋಕೆ. ಓಕೆನಾ, ಯಾವ ಥರ ಬ್ಯಾಕ್ ಬರೋಕಪ್ಪ ಅಂದರೆ ನೀವು ಪ್ರೀಮಿಯಮ್ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದರೆ ನಿಮಗೆ ಈಗ ಬ್ಯಾಕ್ ಬರೋಕೆ ಆಗೋದಿಲ್ಲ. ಇಲ್ಲಿ ರೈಟ್ ಸೈಡ್ ಏನಪ್ಪ ಅಂದರೆ ಇಂಟು ಮಾರ್ಕ್ ಇದೆ, ಕ್ಲಿಕ್ ಕ್ಲೋಸ್ ಅಂತ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋದೇನಪ್ಪ ಪ್ಲೀಸ್ ವ್ಯೂ ಫೋಟೋಗ್ರಫಿ ಬಿಫೋರ್ ಸಬ್ಮಿಟ್ ಅಂದರೆ ನೀವು ಅಪ್ಲೋಡ್ ಮಾಡುವಾಗ ಒಂದ್ಸಲ ಏನಪ್ಪ ಎಲ್ಲ ವ್ಯೂ ನೋಡ್ಕೊಂತ ಬರಬೇಕು. ಓಕೆನಾ, ಇದ್ರ ಮೇಲೆ ನೀವು ಒನ್ ಟೈಮ್ ಕ್ಲಿಕ್ ಮಾಡ್ಕೊಂಡು ಬರಬೇಕು. ಆಗಿದ್ರೆ ಮಾತ್ರ ಅಪ್ಲೋಡ್ ಆಗುತ್ತೆ. ಓಕೆನಾ, ನಾನು ಈಗ ಎಲ್ಲ ಕ್ಲಿಕ್ ಮಾಡ್ಕೊಂತ ಬರ್ತಾ ಇದ್ದೀನಿ. ಓಕೆನಾ, ನಾನು ಫೋಟೋಗ್ರಫಿ ಎಲ್ಲ ಡಾಕ್ಯುಮೆಂಟ್ ಕ್ಲಿಕ್ ನೋಡಿ ಆದಮೇಲೆ ಏನಪ್ಪ ಅಂದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆನಾ, ಪ್ಲೀಸ್ ಎಂಟರ್ ಕರೆಕ್ಟ್ ಟೆಕ್ಸ್ಟ್ ಶೋ ಇಮೇಜ್ ಅಂತ ಹೋಗಿ ಇಲ್ಲಿ ಕೊಟ್ಟಿರೋ ಇಮೇಜ್ನ ಕರೆಕ್ಟಾಗಿ ಎಂಟ್ರಿ ಮಾಡೋದು ಕೊಟ್ಟಿದ್ದಾರೆ. ನಾವು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗೋಣ. ಹೋದ್ಮೇಲೆ ಏನಪ್ಪ ಅಂದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಕ್ಲಿಕ್ ಮಾಡಿದ್ಮೇಲೆ ಏನಪ್ಪ ಅಂದರೆ ಕೆಲವೊಂದು ಸೆಕೆಂಡ್ ತೊಗೊಂಡು ಏನಪ್ಪ ಅಂದರೆ ನಿಮ್ಮದು ಇಲ್ಲಿ ಸಬ್ಮಿಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು ಏನಪ್ಪ ಅಂದರೆ ನೀವು UPI ಮುಖಾಂತರ ಅಮೌಂಟ್ನ ಪೇ ಮಾಡ್ಬೋದು, ಇಲ್ಲಾಂದರೆ QR ಮುಖಾಂತರ ಏನಪ್ಪ ಅಂದರೆ ಅಮೌಂಟ್ನ ಪೇ ಮಾಡ್ಬೋದು. ಓಕೆನಾ, ನಾನು ಇಲ್ಲಿ ಏನಪ್ಪ ಅಂದರೆ QR ಮುಖಾಂತರ ಅಮೌಂಟ್ನ ಪೇ ಮಾಡ್ತಾ ಹೋಗಿದ್ದೀನಿ. ನೀವು ಕೂಡ ಅದ್ರ ಮುಖಾಂತರ ನೀವು ಪೇ ಮಾಡ್ತಾ ಹೋಗಿ. ಓಕೆ, ಒನ್ಸ್ ನೀವೇನಾದರೂ ಅಮೌಂಟ್ ಪೇ ಮಾಡಿದ್ರೆ ಏನಪ್ಪ ಅಂದರೆ ಇವಾಗ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಸಕ್ಸಸ್ಫುಲಿ ಯುವರ್ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದರೆ ಕಂಪ್ಲೀಟಾಗಿ ಏನಪ್ಪ ಅಂದರೆ ನಿಮ್ಮ ನೇಮ್ ಆಗಿರ್ಬೋದು ಎಲ್ಲ ಕಂಪ್ಲೀಟಾಗಿ ಬಂದ ಹೋಗೋದಕ್ಕಿಂತ ಒನ್ ಟೈಮ್ ನೋಡ್ಕೊಂತ ಹೋಗ್ಬೋದು. ಅಪ್ಲಿಕೇಶನ್ ಫಾರ್ಮಲ್ಲಿ ಫಿಲ್ ಕರೆಕ್ಟಾಗಿ ಮಾಡಿದ್ರೆ ಒನ್ ಟೈಮ್ ನೋಡ್ಕೋಬೋದು. ಓಕೆನಾ, ನಿಮ್ಮ ಮತ್ತೊಂದ್ಸಲ ಏನಪ್ಪ ಅಂದರೆ ನಿಮ್ಗೆ ಫಿಲ್ ಮಾಡೋಕ್ಕೆ ಬರೋದಿಲ್ಲ. ಓಕೆನಾ, ಹಾಗಾಗಿ ಕಂಪ್ಲೀಟ್ ಒನ್ ಟೈಮ್ ನೋಡ್ಕೊಂತ ಹೋಗ್ಬೋದು. ಓಕೆನಾ, ಇದು ಪ್ರಿಫರೆನ್ಸ್ ಅಷ್ಟೇ ಮ್ಯಾಟ್ರ್ ಆಗಲ್ಲ. ಜಸ್ಟ್ ಏನಪ್ಪ ಅಂದರೆ HOD ನಿಮ್ದು ಏನಪ್ಪ ಅಂದರೆ ಇದನ್ನೆಲ್ಲ ಆಗ್ತಾ ಹೋಗ್ಬೇಕು. ಓಕೆನಾ, ಅದೇನು ಮ್ಯಾಟ್ರ್ ಆಗಲ್ಲ. ಜಸ್ಟ್ ಇದನ್ನು ಫಿಲ್ ಮಾಡಾದ್ಮೇಲೆ ಏನಪ್ಪ ನೆಕ್ಸ್ಟು ಇಲ್ಲಿ ಏನಪ್ಪ ಅಂದರೆ ಪ್ರಿಂಟ್ ಅಂತ ಇದೆ ಅಲ್ವಾ, ರೈಟ್ ಸೈಡ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡೋದು ಏನಪ್ಪ ಸೇವ್ ಇಲ್ಲಿ ಏನಪ್ಪ ಅಂದರೆ ಆಲ್ ಅಂತ ಇರುತ್ತೆ. ಇದು ಹಂಗೆ ಇಲ್ಲಿ ಸೇವ್ PDF ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಏನಪ್ಪ ಅಂದರೆ ಇದನ್ನ ಅಡ್ಮಿಟ್ ಸರ್ಟಿಫಿಕೇಟ್ನ ಸೇವ್ ಮಾಡ್ಕೋಬೇಕು. ಓಕೆನಾ, ಇದಿಷ್ಟು ಏನಪ್ಪ ಅಂದರೆ
ಏನಪ್ಪ ಅಂದರೆ ಭಾರತೀಯ ವಿಜ್ಞಾನ ಸಂಸ್ಥೆ ಕಡೆಯಿಂದ ಈಗ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದಿಲ್ಲ, ಅದನ್ನು ಯಾವ ಥರ ಅಪ್ಲೈ ಮಾಡೋದು ಅಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಓಕೆನಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆನಾ, ಹಾಗೆ ನನ್ನ ಇಷ್ಟದ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.